ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 92 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಲ್ಲಿ ಕೇಳಬಯಸ್ತೇನೆ. ಸಚಿವರು ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಇಲ್ಲಿ ಎರಡು ಉಪಪ್ರಶ್ನೆಗಳು ಮುಖ್ಯವಾಗಿ ಈ ಖಾತಾ ವಿತರಣೆಯಿಂದ ಸಂಗ್ರಹವಾದ ಶುಲ್ಕ ಮತ್ತು ದಂಡದ ಮೊತ್ತ ಎಷ್ಟು? ಶಿರಾ ನಗರಸಭೆಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆ ಕೇಳಿದ್ದೆ. ಶಿರಾ ನಗರಸಭೆಯಲ್ಲಿ ಈ ಖಾತಾ ನಕಲು ವಿತರಣೆಯಿಂದ 23.9 ಲಕ್ಷ ಸಂಗ್ರಹಣೆ ಆಗಿದೆ. 25-26ನೇ ಸಾಲಿನಲ್ಲಿ ಸಂಗ್ರಹವಾದ ಆಸ್ತಿ ತೆರಿಗೆ 206.95 ಲಕ್ಷ, ದಂಡದ ಬಾಬ್ತು 124 ಲಕ್ಷ, ಕರಗಳಿಂದ 108 ಲಕ್ಷ. ಅಂದರೆ ಆಸ್ತಿ ತೆರಿಗೆ 206 ಲಕ್ಷ ಸಂಗ್ರಹ ಆಗಿದ್ದರೆ 60% ದಂಡ ಹಾಕಿದ್ದೀರಾ. ಯಾವ ಮೂಲದಿಂದ ದಂಡ ಹಾಕಬೇಕಾಗಿ ಬಂತು? ಯಾಕೆ ದಂಡ ಹಾಕಿದ್ದೀರಾ? ನಗರಸಭೆಯನ್ನು ದಂಡ ಹಾಕುವಂಥ ಒಂದು ನಗರಸಭೆ ಆಗಿದೆಯಾ ಅನ್ನೋದು ಒಂದು. ಎರಡನೇದಾಗಿ ಬಿ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಖಾತಾ ಇರುವ ಸಾರ್ವಜನಿಕರು ಮನೆ ಮತ್ತು ಇತರ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಲು ನಕ್ಷೆ ಅನುಮೋದನೆ ಮಾಡಿಕೊಡಲಾಗುತ್ತೆ. ಅಂದರೆ ಬಿ ಖಾತಾ ಇರುವ ನಿವೇಶನಗಳಿಗೆ ಕಟ್ಟಡ ನಿರ್ಮಾಣ ಮಾಡಲು ನಕ್ಷೆ ಅನುಮೋದನೆ ಪ್ರಸ್ತುತ ಕಾಯ್ದೆ ಅಡಿಯಲ್ಲಿ ಅವಕಾಶ ಇರಲ್ಲ ಅಂತ ಹೇಳಿದ್ದಾರೆ. ಬಿ ಖಾತಾದಾರರಿಗೆ OCCC ಪಡಿಬೇಕಾ 1200ಕ್ಕೆ ಅಂತ ಕೇಳಿದ್ರೆ ಇಲ್ಲ, ಅದು ಕೊಡೋಕ್ಕೆ ಬರೋದಿಲ್ಲ, ಅವ್ರಿಗೆ ಕರೆಂಟು ಕೊಡೋಕ್ಕೆ ಬರಲ್ಲ, ನೀರು ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಬಿ ಖಾತಾ ಕೊಡೋದ್ರ ಉದ್ದೇಶ ಏನು? ಆಮೇಲೆ ಅದರಿಂದ ಎಷ್ಟು ಟ್ಯಾಕ್ಸನ್ನು ಸಂಗ್ರಹ ಮಾಡಿದ್ದೀರಿ, ಎಷ್ಟು ಹಣ ಸಂಗ್ರಹ ಮಾಡಿದ್ದೀರಿ? ಹಾಗಾದರೆ ಇದರ ಪುರುಷಾರ್ಥ ಯಾವ ಪುರುಷಾರ್ಥಕ್ಕೆ ಕೊಡ್ತಾ ಇದ್ದೀರಿ ಬಿ ಖಾತಾನ? ದಯಮಾಡಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಮಾನ್ಯ ಸಭಾಪತಿಗಳೇ, ಉತ್ತರ ಡೀಟೇಲ್ನಲ್ಲಿ ಕೊಟ್ಟಿದ್ದಾರೆ. ಆದರೂ ಸದಸ್ಯರು ಎಷ್ಟು ಅಪ್ಲಿಕೇಶನ್ ಬಂದಿದೆ ಬಿ ಖಾತಾಗೆ ಅಂತ ಕೇಳಿದ್ದಾರೆ. ಮತ್ತೆ ಎಷ್ಟು ಬಿ ಖಾತಾ ಇಶ್ಯೂ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಮೂರನೇ ಪ್ರಶ್ನೆ, ಉತ್ತರ ಹೇಳ್ರಿ. ಬಿ ಖಾತಾಗೆ ಪ್ಲಾನ್ ಸ್ಯಾಂಕ್ಷನ್ ಅಂತ ಕೇಳಿದ್ದಾರೆ. ಮೊದಲನೇ ಉತ್ತರ ಆಲ್ರೆಡಿ ತಮಗೆ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ. 10,000 ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ 95% ಆಲ್ರೆಡಿ ಬಿ ಖಾತಾ ಕೊಟ್ಟಿದ್ದಾರೆ. ಮೇನ್ ಪ್ರಶ್ನೆ ಇಂಪಾರ್ಟೆಂಟ್ ಅವ್ರದ್ದು ತಮ್ಮದು ಏನಿದೆ ಅಂದರು, ಆ ಬಿ ಖಾತಾಗೆ ಸಮಸ್ಯೆ ಆಗಿದೆ OCCC ಕೊಳ್ಳಕ್ಕೆ ಮತ್ತು ಪ್ಲಾನ್ ಸ್ಯಾಂಕ್ಷನ್ಗೆ. ಗೌರ್ಮೆಂಟ್ ಆಲ್ರೆಡಿ ಒಂದು ಕಾಮನ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಥ್ರೂಔಟ್ ಸ್ಟೇಟ್ಗೆ. 1200 ತನ ಯಾರ ಹತ್ರ ಪ್ರಾಪರ್ಟಿ ಇದೆ OCCC ಸಲಗೆ ಕರೆಂಟ್ಗೆ ಮತ್ತು ನೀರಿಗೆ ಸಮಸ್ಯೆ ಇಲ್ಲ ಅಂತ ಕಾಮನ್ ಆರ್ಡರ್ ಎಲ್ಲರಿಗೆ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿಗೆ ಅದ್ರ ಸಲಗೆ ಆಲ್ರೆಡಿ 2 ಸಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಮತ್ತು ಎಕ್ಸಾಮಿನ್ನಲ್ಲಿ ಫೈಲ್ ಇದೆ. ಅದು ಮೋಸ್ಟ್ಲಿ ಒಂದೇ CMC TMC ಇಲ್ಲ, ಅದು BBMP ಮತ್ತು ಕಾರ್ಪೊರೇಷನ್ ಮತ್ತು ಎಲ್ಲ ಮುನ್ಸಿಪಾಲ್ಟೀಸ್ಗೆ ಸೇಮ್ ಸಮಸ್ಯೆ ಇದೆ. ಯಾಕಂದರೆ ಮೊನ್ನೆ ಸುಪ್ರೀಂ ಕೋರ್ಟ್ಲಿಂದ ಆರ್ಡರ್ ಏನು ಬಂದಿದೆ, ಎಲ್ಲರಿಗೆ ಪ್ಲ್ಯಾನ್ ಅಪ್ರೂವಲ್ ಬೇಕು ಮತ್ತು CC OCಗೆ ಅಂತ, ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಅದು ಡೆಫಿನೆಟ್ಲಿ ಎಕ್ಸಾಮಿನ್ ಮಾಡಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ಈ ಸಚಿವರು ಮಂತ್ರಿಗಳು ಭಾಳ ಒಳ್ಳೆಯವರಿದ್ದಾರೆ. ಅವ್ರನ್ನ ಕೇಳಿದ್ರೆ ಪ್ರಶ್ನೆ ಕೇಳೋಕ್ಕೆ ಮನಸ್ಸು ಬರಲ್ಲ. ಯಾಕೆಂತ ಹೇಳಿದ್ರೆ ಹಿಂದೆ 3 ಸಾರಿ ತಮ್ಮ ಮುಖಾಂತರ ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಶಿರಾ ನಗರಸಭೆಗೆ ತಾವೇ ಆದೇಶ ಮಾಡಿದ್ದೀರಾ ಹೋಗಿ ಸಭೆ ಮಾಡಿ ಅಂತ. ಇಲ್ಲಿವರೆಗೂ 1 ಸಾರಿ ಕೂಡ ಬಂದಿಲ್ಲ. 3 ಸಾರಿ ನಿಗದಿ ಮಾಡಿದ ಸಭೆನ ಮುಂದಕ್ಕೆ ಹಾಕಿದ್ದಾರೆ. ಇವತ್ತು ಬೆಳಿಗ್ಗೆ ಫೋನಲ್ಲಿ ಮಾತಾಡಿದ್ರು, ಇಲ್ಲ ಅಲ್ಲಿನ ಶಾಸಕರು ಸಮಯ ಕೊಡ್ತಾ ಇಲ್ಲ, ಒತ್ತಡ ಇದೆ, ನಾನು ಇರಲ್ಲ, ಬರಲ್ಲ, ಬಂದಾಗ ಬರ್ರಿ, ಈ ಥರ ಏನೇನೋ ಹೇಳ್ತಿದ್ದಾರೆ ಅಂತ. ಅದರ ಜೊತೆಗೆ ಅಲ್ಲಿ ಪತ್ರಿಕೆಯವರು ನನ್ನ ಬಗ್ಗೆ ಬರೀತಾರೆ, ಕೈ ಶಾಸಕರ ಜೊತೆ BJP MLC ಹೊಂದಾಣಿಕೆ ರಾಜಕಾರಣ. ಪ್ರಸ್ತುತ ಇಡೀ ತಾಲೂಕು ಆಡಳಿತಕ್ಕೆ ಜನರು ಇಡೀ ಶಾಪ ಹಾಕುತ್ತಿದ್ದಾರೆ. ಇನ್ನು ನಗರದ ಜನತೆ ದಿನನಿತ್ಯ ಚೀಮಾರಿ ಹಾಕುತ್ತಿದ್ದಾರೆ. ಆಸ್ತಿ ಮಾಲೀಕರಿಗೆ ಈ ಸ್ವತ್ತು ನೀಡುವಲ್ಲಿ ಫೇಕ್, ನಿಯಮ ಬಾಹಿರವಾಗಿ ನಿರ್ಮಾಣಗೊಂಡಿರುವ ಬಹುಮಹಡಿ ಕಟ್ಟಡಗಳಿಗೆ OC ನೀಡುವಲ್ಲಿ ಫೇಕ್. ಅದೇ ರೀತಿ ವೈದ್ಯಕೀಯ ಸೀಟಿ
ಈ ರೀತಿ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಅವರು ಇಲ್ಲಿವರೆಗೆ ಒಂದು ಸಭೆ ನಿರ್ಣಯ ಮಾಡಿಲ್ಲ. ಮಾನ್ಯ ಸಭಾಪತಿಗಳೇ, ಬಹಳ ಗಂಭೀರ ವಿಚಾರ. ಶಿರಾನಗರ ವೇಗವಾಗಿ ಬೆಳೀತಾ ಇದೆ ಮಾನ್ಯ ಸಭಾಪತಿಗಳೇ. ಆ ಬಸ್ ಸ್ಟ್ಯಾಂಡ್ ದರ್ಗಾ ಸರ್ಕಲ್ನಿಂದ ಹಿಡಿದು ಬಸ್ ಸ್ಟ್ಯಾಂಡ್ ಮತ್ತು IB ಸರ್ಕಲ್ವರೆಗೆ ಜನಸಾಮಾನ್ಯರು ಓಡಾಡೋದೇ ಕಷ್ಟ ಆಗಿದೆ. ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇಲ್ಲ, ಸಂಪೂರ್ಣವಾಗಿ ರಸ್ತೆಗಳು ಹದಗೆಟ್ಟಿದ್ದಾವೆ. ಅದ್ರ ಕಡೆ ಶಾಸಕರು ಗಮನ ಹರಿಸ್ತಾ ಇಲ್ಲ. ಸಚಿವರನ್ನು ಕೇಳೋಣ ಅಂತ ಹೇಳಿದ್ರೆ ಅವ್ರು ಮೀಟಿಂಗು ಮಾಡ್ತಾ ಇಲ್ಲ. ನಗರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ಲೂಟಿನಲ್ಲಿ ತೊಡಗಿದ್ದಾರೆ. ದಯಮಾಡಿ ಅವರು ಡೇಟ್ ಕೊಡಬೇಕು ತಮ್ಮ ಮುಖಾಂತರ. ಈ ಸಾರಿ ಸುಳ್ಳು ಹೇಳಬಾರ್ದು. ಸದಸ್ಯರೇ, ಇವರೇ ಸಚಿವರೇ, ಲಾಸ್ಟ್ ಟೈಮ್ ನಿಮ್ಗೆ ಸದನದಲ್ಲೇ ಹೇಳಿದ್ವಿ ನಾವು, ಹೋಗಿ ಮೀಟಿಂಗ್ ಮಾಡಿದ್ವಿ, ಒಪ್ಕೊಂಡಿದ್ರಿ. ನೀವು ಸದನದಲ್ಲಿ ಒಪ್ಕೊಂಡು ನೀವು ಇದನ್ನ ಮಾಡಿದ್ರೆ ಬೇರೆ ಆಗ್ತಿದೆ. ನಾ ಈಗ ಹೇಳ್ಬಿಡ್ತೀನಿ ನಿಮಗೆ, ಸದನ ದೊಡ್ಡದು, ನೀವು ದೊಡ್ಡವರಲ್ಲ. ಇಲ್ಲ ಸರ್, ಕೊಡಪ್ಪ, ನಾನು ನಿಮಗೆ ಹೇಳ್ತೀನಿ, ಅವ್ರು ಡೇಟ್ ಕೊಡಿ. ಹಿಂದಿನ ಸಭೆಯಲ್ಲಿ ನೀವು ಸದನ ನಿಮ್ಗೆ ಡೈರೆಕ್ಟ್ ಕೊಟ್ಟಿದ್ವಿ, ಸದನ ಒಪ್ಪಿದಾಗ ನೀವು ಹೋಗಬೇಕು. ಅದೇನಿದೆ ಈಗ ಇಮಿಡಿಯೇಟ್ಲಿ ಒಂದು ಡೇಟ್ ಕೊಟ್ಟು ಅದು ಮುಗಿಸಿ. ಎಸ್ ಸರ್, ರೈಟ್, ಆಯ್ತು. ಈಗ ಸಭೆ ಮಾಡಿಬಿಡ್ತಾರೆ ನಿಮ್ ಕೂಡ ಅವ್ರು. ಸಭಾಪತಿಗಳ ಬಿ ಖಾತಾ ರಾಜ್ಯದಲ್ಲಿ ಯಾಕೆ ಕೊಡ್ತಿದ್ದಾರೆ? ಅದ್ರ ಉದ್ದೇಶ ಏನು, ಪುರುಷಾರ್ಥ ಏನು? ನಿಮ್ ಜೊತೆಗೆ ಒಂದು ಸಭೆ ಮಾಡಿ. ಅದಲ್ಲ, ಬಿ ಖಾತಾ ಯಾಕೆ ಕೊಡ್ತಾ ಇದ್ದೀರಿ? ಕರೆಂಟ್ ಕೊಡಲ್ಲ, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಡಲ್ಲ, ಮತ್ತೆ ಬಿ ಖಾತಾ ಯಾಕೆ ಕೊಡ್ತಾ ಇದ್ದೀರಿ? ಎಷ್ಟು ದುಡ್ಡು ತಗೋತಾ ಇದೆ ಬಿ ಖಾತಾ ಕೊಡಕ್ಕೆ? ತಪ್ಪು ಮಾಹಿತಿ ಸಭಾಧ್ಯಕ್ಷರೇ. ಬಿ ಖಾತೆ ಅನ್ನೋದನ್ನ ನಮ್ದು ಮಹತ್ವಾಕಾಂಕ್ಷಿ ಯೋಜನೆ ಸಭಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ಯಾವುದೇ ಅನಧಿಕೃತ ಮನೆಗಳಿಗೆ, ಸೈಟ್ಗಳಿಗೆ ಒಂದು ಪೇಪರು ಇರ್ತಾ ಇಲ್ಲ ಸಭಾಧ್ಯಕ್ಷ. ಯಾರೋ ಮಧ್ಯಮ ವರ್ಗದವರು, ಬಡವರು ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಒಂದೇ ಒಂದು ಡೀಡ್ ಇರೋದು. ಇಡೀ ಕಾರ್ಪೊರೇಷನ್ ಆಗಲಿ, ಸ್ಥಳೀಯ ನಗರ ಪಾಲಿಕೆಗಳಾಗಲಿ ಒಂದು ಚೀಟಿ ಸಹ ಅವ್ರ ಹೆಸರಲ್ಲಿ ಇರಲಿಲ್ಲ ಸಭಾಧ್ಯಕ್ಷರೇ. ಓನರ್ಗಳೆಲ್ಲ ಭಾಳಷ್ಟು ಪಾಪ ತಲೆ ಕೆಡ್ಸ್ಕೊತಾ ಇದ್ರು. ಅದ್ರ ಬಗ್ಗೆ ಅದಕ್ಕೆ ಅವ್ರಿಗೇನಾದರೂ ಒಂದು ದಾಖಲೆ ಇರಲಿ ಸರ್ಕಾರಿ ಕಚೇರಿಗಳಲ್ಲಿ ಅಂತೇಳಿ ಬಿ ಖಾತೆ ಕೊಟ್ವಿ ಸಭಾಧ್ಯಕ್ಷರೇ. ಅದಾದ ನಂತರ ಇನ್ನೊಂದು ಸಭಾಧ್ಯಕ್ಷರೇ, ಇಡೀ ಸರ್ಕಾರದಲ್ಲಿ ಕೊಡುವಂಥ ಎಲ್ಲ ಸವಲತ್ತುಗಳನ್ನ ತಗೋತಾ ಇದ್ರು ಸಭಾಧ್ಯಕ್ಷ. ನೀರು, ರೋಡು ಎಲ್ಲ ಉಪಯೋಗ್ತಾ ಇದ್ರು ಸಭಾಧ್ಯಕ್ಷ. ಆದರೆ ₹1 ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಸಭಾಧ್ಯಕ್ಷ. ಇವೆರಡೂ ಒಂದು ಸರ್ಕಾರಕ್ಕೂ ಒಳ್ಳೇದಾಗಲಿ ಮತ್ತು ಆ ಓನರ್ಗೆ ಏನಾದರೂ ಡಾಕ್ಯುಮೆಂಟ್ ಸಿಗಲಿ ಅಂತಾನೆ ಬಿ ಖಾತೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದು ಸಭಾಧ್ಯಕ್ಷ. ಸರ್ಕಾರಕ್ಕೆ ಒಳ್ಳೇದಾಗ್ತಾ ಇದೆ, ಆದರೆ ಬಿ ಖಾತೆಯಿಂದ